ಹಾಯ್ ಫ್ರೆಂಡ್ಸ್, ನಾವು ಬಂದಿದ್ದೀವಿ ಮ್ಯಾಂಗೋ ಫುಡ್ ಫೆಸ್ಟಿವಲ್ಲಿಗೆ. ಇದು ನಡೀತಿರೋದು ಪದ್ಮನಾಭ ನಗರದಲ್ಲಿ. ಏಪ್ರಿಲ್ 2 ಏಪ್ರಿಲ್ 5 ತನಕ ಇರುತ್ತೆ. ಅಂದರೆ ನಾಳೆ ತನಕ ಇರುತ್ತೆ, ಸಂಡೆಗೆ ಲಾಸ್ಟ್ ಆಗುತ್ತೆ. ನಾವು ನಮ್ಮ ಮಗನ ಜಿಮ್ನಾಸ್ಟಿಕ್ ಕ್ಲಾಸ್ ಮುಗಿಸ್ಕೊಂಡು ಬಂದಿದೆ ಮ್ಯಾಂಗೋ ಫುಡ್ ಫೆಸ್ಟಿವಲ್ಗೆ. ಬನ್ನಿ ನೋಡೋಣ ಏನೇನೆಲ್ಲ ಇದೆ ಈ ಫುಡ್ ಫೆಸ್ಟಿವಲಲ್ಲಿ ಅಂತ. ನೋಡ್ತಾ ಇರ್ಬೋದು ನೀವು ಮಡಿಕೆಗಳನ್ನ. ಈ ಸಮ್ಮರಿಗೆ ಈ ಮಡಿಕೆ ನೀರನ್ನು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದರೂ ಮಡಿಕೆಗಳು ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ವಿಸಿಟ್ ಮಾಡಿ ಇಲ್ಲಿ ಒಂದ್ಸಲ. ಹಾಗೆಯೇ ಹೋಮ್ ಡೆಕೋರ್ ಐಟಮ್ಗಳು ಕೂಡ ಇದೆ. ಮಿರರ್ಗೆ ಎಲ್ಲ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಒಬ್ಬರು ಮಕ್ಕಳಿಗೆ ಮಡಿಕೆ ಮಾಡೋದು, ವಾಸ್ ಮಾಡೋದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನನ್ನ ಮಗನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಆದರೆ ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಬರೋಣ, ಆಮೇಲೆ ನಿನಗೆ ಮಾಡುವಂತೆ ಅಂತ ಹೇಳಿದ್ವಿ. ಯಾಕಂದರೆ ತುಂಬ ಜನ ಇದ್ದರು ಅಲ್ಲಿ ಮಡಿಕೆ ಮಾಡೋದಕ್ಕೆ ಅಂತ. ಹಂಗಾಗಿ ನಾವು ಬೇರೆ ಕಡೆ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಸರಗಳು, ಹಾಗೆ ಬ್ರೇಸ್ಲೆಟ್ಸು, ಹಾಗೆ ಇಯರಿಂಗ್ಸು ಎಲ್ಲ ಇದೆ. ಇವತ್ತು ಮತ್ತು ನಾಳೆ ಸಂಜೆ 6 ಗಂಟೆಗೆ ಫ್ಯಾಷನ್ ಶೋ ಕಾಂಪಿಟೇಷನ್ ಇದೆಯಂತೆ. ಯಾರಿಗೆಲ್ಲ ತಮ್ಮ ಮಕ್ಕಳನ್ನ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತ ಅನಿಸಿದ್ರೆ ಬೇಗ ಹೋಗಿ ಹೆಸರು ಕೊಡಿ. ಹಾಗೆಯೇ ನಿಮ್ಮ ಮಕ್ಕಳನ್ನ ಸ್ಟೇಜ್ ಮೇಲೆ ನೋಡಿ ಅಂತ ಹೇಳ್ತೀನಿ. ನೋಡಿ, ಎಲ್ಲ ಕಡೆ ಹೋದ್ರೂ ಸ್ಯಾರಿಗಳು, ಜ್ಯುವೆಲರೀಸು ಕಾಮನ್ ಆಗಿ ಇದ್ದೇ ಇರುತ್ತೆ. ಯಾರಿಗೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಅನಿಸುತ್ತೋ ಈ ಮ್ಯಾಂಗೋ ಫುಡ್ ಫೆಸ್ಟಿವಲ್ಗೆ ಬನ್ನಿ. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಡಿಸೈನ್ಸ್ಗಳು. ಯಾರಿಗಾದರೂ ಬೇಕಾದರೆ ಈ ರಂಗೋಲಿ ಪ್ಲೇಟ್ಸ್ಗಳನ್ನ ತೊಗೊಳ್ಳಿ, ಈಸಿಯಾಗಿ ರಂಗೋಲಿ ಹಾಕ್ಕೊಳ್ಳಿ. ಹಬ್ಬ ದಿನಗಳಲ್ಲಿ ಈಸಿಯಾಗಿ ಇದರಿಂದ ನಾವು ರಂಗೋಲಿ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ದೊಡ್ಡವ್ರಿಗೂ ಒಂದು ಗೇಮ್ ಇದೆ, ಚಿಕ್ಕ ಮಕ್ಕಳಿಗೂ ಕೂಡ ಗೇಮ್ಸ್ಗಳಿದೆ. ನೋಡಿ ಆಟ ಆಡ್ತಾ ಇದ್ದಾರೆ ಮಕ್ಕಳು. ನೆಕ್ಸ್ಟ್ ಹೋಗಿದ್ದೆ ನಾವು ಫುಡ್ ಕೌಂಟರಿಗೆ. ಫುಡ್ ಕೌಂಟರಲ್ಲಿ ಏನೇನಿದೆ ನೋಡಿ. ಬಂಗಾರಪೇಟೆ ಪಾನಿಪುರಿ ಇದೆ, ಹಾಗೆಯೇ ಗಿರ್ಮಿಟ್ಟು, ಬಜ್ಜಿ, ಪಾವ್ ಭಾಜಿ, ದೋಸೆ ಎಲ್ಲ, ಹಾಗೆಯೇ ಐಸ್ ಕ್ರೀಮ್ಸು. ನಾವು ಹಾಗೆಯೇ ಐಸ್ ಕ್ರೀಮ್ ತೊಗೊಂಡು ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆಯೇ ಇವತ್ತು ಪ್ರೋಗ್ರಾಮ್ ನಡೀತಾ ಇತ್ತು, ಹಾಸ್ಯ ನಟ ಚಂದ್ರಪ್ರಭಾ ಅವ್ರದ್ದು. ಅದನ್ನು ಸ್ವಲ್ಪ ಪ್ರೋಗ್ರಾಮು ನೋಡಿದ್ವಿ. ನೆಕ್ಸ್ಟು ನನ್ನ ಮಗ ನಾನು ಮಡಿಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಆಯಿತು, ಅಲ್ಲೇ ಹೋಗೋಣ ಅಂತ ಅಲ್ಲಿಗೆ ಬಂದ್ವಿ. ನೋಡಿ ಎಷ್ಟು ಖುಷಿಯಿಂದ ಮಡಿಕೆ ಮಾಡೋದಕ್ಕೆ ಕೂತ್ಕೊಂಡಿದ್ದಾನೆ ಅಂತ. ಅವರು ಅಂಕಲು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅವನು ಅಲ್ಲೊಂದು ವಾಸ್ ಇಟ್ಟಿದ್ರು, ಅದೇ ಥರನೇ ನನಗೆ ವಾಸ್ ಬೇಕು ಅಂತ ಹೇಳ್ತಾ ಇದ್ದ. ಸರಿ ಆಯಿತು, ಅದೇ ಥರನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಯಾರಿಗೆಲ್ಲ ಮ್ಯಾಂಗೋ ಫುಡ್ ಫೆಸ್ಟಿವಲ್ಗೆ ಬರಬೇಕು ಅಂತ ಇಷ್ಟ ಇದೆಯೋ ಬೇಗ ಬನ್ನಿ, ಯಾಕಂದರೆ ಇವತ್ತು ನಾಳೆ ಅಷ್ಟೇ ಟೈಮ್ ಇರೋದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.